ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಮೊದಲು ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಪ್ರಣಾಮಗಳು. ಮಹಾ ಅವತಾರ್ ಫೌಂಡೇಶನ್ನ ವ್ಯವಸ್ಥಾಪಕರಾದ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನನ್ನ ಎತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ ನನ್ನ ನಮನಗಳು. ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತ ಸಮಸ್ತ ಗುರು ವೃಂದಕ್ಕೆ ವಂದಿಸುತ್ತಾ, ಗುರುವೇ ಎಲ್ಲ, ಗುರುವಿಲ್ಲದೆ ನಾವು ಏನೇನೂ ಇಲ್ಲ ಎಂದು ಹೇಳುತ್ತಾ, ನಮ್ಮೆಲ್ಲರನ್ನು ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ಇಂದು 9ನೇ ದಿನದ ಗುರು ಪೌರ್ಣಮಿಯ ಧ್ಯಾನದ ಕಾರ್ಯಕ್ರಮಕ್ಕೆ ಝೂಮ್ನಲ್ಲಿ ಇರುವ ಎಲ್ಲಾ ನನ್ನ ಮಾಸ್ಟರ್ಸ್ಗಳಿಗೂ ಹಾಗೂ ಯೂಟ್ಯೂಬ್ನಲ್ಲಿ ನೋಡುತ್ತಿರುವ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಇಂದು ಧ್ಯಾನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲು ಒಂದು ಗ್ಲಾಸ್ ನೀರನ್ನು ಕುಡಿದು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ವಿಡಿಯೋಗಳನ್ನ ಆನ್ ಮಾಡ್ಕೊಂಡ್ರೆ ನೀವು ನಮಗ್ ಗೊತ್ತಾಗತ್ತೆ, ನೆಕ್ಸ್ಟ್ ಹೇಳ್ತಾ ಹೋಗ್ಬೋದು. ಥ್ಯಾಂಕ್ ಯು. ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗೋಣ ಮಾಸ್ಟರ್ಸ್. ಪಿರಮಿಡ್ ಕ್ಯಾಪ್ ಉಳ್ಳವರು ಕ್ಯಾಪ್ ಅನ್ನು ಧರಿಸಿ, ಐ ಕ್ಯಾಪ್ ಇದ್ದವರು ಐ ಕ್ಯಾಪ್ ಅನ್ನು ಧರಿಸಿ, ಸ್ಥಿರ ಆಸನದಲ್ಲಿ ಕುಳಿತವರು ಕೈಗಳನ್ನು ಲಾಕ್ ಮಾಡಿಕೊಳ್ಳುತ್ತಾ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಚೇರ್ ಮೇಲೆ, ಸೋಫಾ ಮೇಲೆ ಕೂತಿರೋ ಅಂತ ನನ್ನ ಮಾಸ್ಟರ್ಸ್ಗಳು ಕಾಲುಗಳನ್ನು ಕ್ರಾಸ್ ಮಾಡಿ ಕೂತ್ಕೊಂಡು ಕೈಗಳನ್ನು ಲಾಕ್ ಮಾಡಿ, ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ, ನಿಮ್ಮ ಶ್ವಾಸದ ಕಡೆ ಗಮನವನ್ನು ಹರಿಸುತ್ತಾ ಧ್ಯಾನಕ್ಕೆ ಸಿದ್ಧರಾಗೋಣ. ಮತ್ತೆ ನನ್ನ ಮಾತು ಕೇಳುವವರೆಗೂ, ನಾ ಹೇಳುವವರೆಗೂ ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಸಂಗೀತ ಧ್ಯಾನದ ನಂತರ 10 ನಿಮಿಷ ಮೌನ ಧ್ಯಾನವಿರುತ್ತದೆ. ನಾನು ಅದನ್ನು ಹೇಳಿದ ನಂತರ ನಾನು ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್ ಅಂತ ಹೇಳುವ ತನಕ ಕಣ್ಣುಗಳನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಮಾಸ್ಟರ್ಸ್. ಥ್ಯಾಂಕ್ ಯು. ಈಗ ಧ್ಯಾನದಲ್ಲಿ ಕೂತ್ಕೊಳ್ಳೋಣ. ಸಂಗೀತವನ್ನು ಆಲಿಸುತ್ತಾ ನಮ್ಮ ಶ್ವಾಸದ ಕಡೆ ಗಮನವನ್ನು ಹರಿಸುತ್ತಾ, ಗಮನವನ್ನು ನಮ್ಮ ಶ್ವಾಸಕ್ಕೆ ಕೊಡೋಣ ಮಾಸ್ಟರ್ಸ್. ಶಶಿಕಲಾ ಮ್ಯಾಮ್, ಮ್ಯೂಸಿಕ್ ಪ್ಲೀಸ್. 12:20ಕ್ಕೆ ಆಫ್ ಮಾಡಿ ಮ್ಯಾಮ್. ಕನ್ನಡಕವನ್ನು ತೆಗೀರಿ ಮಾಸ್ಟರ್ಸ್. ಯಾರನ್ನ ಕನ್ನಡ ಆಸಕ್ತಿ
ಇನ್ನು ಕೇವಲ 10 ನಿಮಿಷ ಶೂನ್ಯದ ಧ್ಯಾನ ಮಾಸ್ಟರ್ಸ್. ಕಣ್ಣುಗಳಾಗಲಿ ಕೈಗಳನ್ನಾಗಿ ಯಾರು ಬಿಡಬೇಡಿ ಮಾಸ್ಟರ್ಸ್. ಹಾಗೆ ಶೂನ್ಯ ಧ್ಯಾನದಲ್ಲಿ ಇರೋಣ ಮಾಸ್ಟರ್ಸ್. ಇನ್ನು ಕೇವಲ 19 ನಿಮಿಷ ಮಾಸ್ಟರ್ಸ್. ಹಾಗೆ ಎಲ್ಲರೂ ಧ್ಯಾನದಲ್ಲೇ ಇರೋಣ ಮಾಸ್ಟರ್ಸ್.
ಇದು ಕೇವಲ ಕೇವಲ 5 ನಿಮಿಷ ಇದೆ ಮಾಸ್ಟರ್ಸ್. ಎಲ್ಲರೂ ಹಾಗೆಯೇ ಧ್ಯಾನದಲ್ಲೇ ಇರಿ ಮಾಸ್ಟರ್ಸ್. ಇದು ಕೇವಲ 3 ನಿಮಿಷಗಳು ಮಾಸ್ಟರ್ಸ್. ಇನ್ನು 2 ನಿಮಿಷ ಮಾಸ್ಟರ್ಸ್. ಸಹಜ ಸ್ಥಿತಿ ಕಡೆಗೆ ಹೋಗೋಣ ಮಾಸ್ಟರ್ಸ್. ಇನ್ನು ಕೇವಲ 2 ನಿಮಿಷಗಳು ಮಾಸ್ಟರ್. ಕೇವಲ 60 ಸೆಕೆಂಡ್ಗಳು ಮಾತ್ರ ಇದೆ ಮಾಸ್ಟರ್ಸ್.
ನಿಮ್ಮ ಕೈಗಳನ್ನು ಅಲುಗಾಡಿಸುತ್ತಾ ಕಾಲುಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಳ್ಳುತ್ತಾ ಸಹಜ ಸ್ಥಿತಿಯತ್ತ ಮರಳೋಣ ಮಾಸ್ಟರ್ಸ್. ನಿಮ್ಮ ಕೈಗಳನ್ನು ಬಿಡಿಸಿಕೊಳ್ಳುತ್ತಾ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಕೈಗಳನ್ನು ನಿಮ್ಮ ಕಣ್ಣುಗಳನ್ನ ಮುಂದೆ ತಂದು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡುತ್ತಾ ನಿಮ್ಮ ಹಸ್ತರೇಖೆಗಳನ್ನು ನೋಡಿಕೊಳ್ಳುತ್ತಾ ಕಣ್ಣುಗಳನ್ನು ನಿಧಾನವಾಗಿ ಪ್ರೀತಿಯಿಂದ ಖುಷಿಯಿಂದ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ನಿಮ್ಮ ಕೈಯ ಹಸ್ತರೇಖೆಗಳನ್ನು ನೋಡಿಕೊಳ್ಳುತ್ತಾ ಎರಡೂ ಕೈಗಳನ್ನು ಉಜ್ಜಿ ನಿಮ್ಮ ಎರಡೂ ಕಣ್ಣುಗಳ ಮೇಲೆ ಕಪ್ಪು ರೀತಿ ಮಾಡಿಕೊಂಡು ಎರಡೂ ಕಣ್ಣುಗಳನ್ನು ಮೇಲೆ ನಿಮ್ಮ ಆ ಬಿಸಿ ಶಾಖವನ್ನು ಕೊಡಿ ಮಾಸ್ಟರ್ಸ್. ಕೈಗಳಲ್ಲಿ ಹರಿಯುತ್ತಿರುವ ಒಳ್ಳೊಳ್ಳೆ ಶಕ್ತಿಗಳನ್ನು ನಿಮ್ಮ ಕಣ್ಣುಗಳಿಗೆ ಕೊಡಿ ಮಾಸ್ಟರ್ಸ್. ಕೈಗಳ ಮುಖಾಂತರ ಕಣ್ಣುಗಳಿಗೆ ಕೊಡಿ ಮಾಸ್ಟರ್ಸ್. ನೆಕ್ಸ್ಟ್ ಅದೇ ರೀತಿ ನಿಮ್ಮ ಹಣೆಗೆ, ಕೆನ್ನೆಗೆ, ಕಿವಿಗೆ, ನಿಮ್ಮ ಪ್ರತಿಯೊಂದು ಅಂಗಾಂಗಗಳಿಗೂ ಕೊಟ್ಟು ಥ್ಯಾಂಕ್ ಯು ಹೇಳಿ ಮಾಸ್ಟರ್ಸ್. ಇಷ್ಟೊತ್ತು ನಮ್ಗೆ ಪ್ರಕೃತಿ ಮಾತೆ ನಮ್ಮನ್ನು ಯಾವುದೇ ಒಂದು ಶಬ್ದ ಮಾಲಿನ್ಯವಾಗಲಿ ಯಾವುದೇ ಇಲ್ಲದಿರ ನೀಟಾಗಿ ಬಂದು ನಮ್ಮ ಜೊತೆ ಸಹಕರಿಸಿದಕ್ಕೆ ಅವರಿಗೂ ಒಂದು ಥ್ಯಾಂಕ್ ಯು ಹೇಳೋಣ ಮಾಸ್ಟರ್ಸ್. ಹೇಳುತ್ತಾ ನಿಮ್ಮನ್ನು ಈ ಧ್ಯಾನಕ್ಕೆ ಬಂದಿರೋ ಎಲ್ಲಾ ನನ್ನ ಹಾಸ್ಟೆಲ್ ಮಾಸ್ಟರ್ಸ್ಗಳಿಗೂ ಮತ್ತು ನಮ್ಮ ಎಲ್ಲಾ ಮಾಸ್ಟರ್ಸ್ಗಳಿಗೂ ಹೃದಯಪೂರ್ವಕ ಅಭಿನಂದನೆಗಳು ಮಾಸ್ಟರ್ಸ್. ಇವತ್ತು ನೀವು ತುಂಬಾ 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 ಚೆನ್ನಾಗಿ ಮಾಡಿದ್ರಿ ಮಾಸ್ಟರ್ಸ್. ತುಂಬಾ ಚೆನ್ನಾಗಿ ಮಾಡಿದಿರಿ ಮಾಸ್ಟರ್ಸ್. ಈಗ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿರೋ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಅದನ್ನು ಒಂದು ಸಾರಿ ನಿಮ್ಮ ಕಣ್ಣಿನ ದೃಷ್ಟಿಯಿಂದ, ಈಗ ಇಷ್ಟೊತ್ತು ಕಣ್ಣಿನಲ್ಲಿ ಇರೋ ಶಕ್ತಿಯಿಂದ ಆ ನೀರಿನ ಒಂದು ಸತಿ ನೋಡಿ ಆ ನೀರನ್ನು ಸ್ವೀಕರಿಸಿ ಮಾಸ್ಟರ್ಸ್. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಇವತ್ತಿನ ದಿನ ತುಂಬಾ ಚೆನ್ನಾಗಿ ಗುರು ಪೌರ್ಣಮಿ ದಿನ ನಮ್ಗೆ ಗುರುಗಳ ಆಶೀರ್ವಾದವನ್ನು ಸಿಕ್ಕಿದೆ ಅಂತ ಇದರಿಂದ ತಿಳ್ಕೊಳ್ತೀನಿ ಮಾಸ್ಟರ್ಸ್. ಯಾಕೆ ಅಂದ್ರೆ ಸುಗುಣಮ್ಮ ಮಾಸ್ಟರು ಅವರ ರಾಯರ್ ಫೋಟೋದಿಂದ ಬಲಗಡೆ ಹೂವಿನ ಹಾರ ಬಿದ್ದಿದೆ ಮಾಸ್ಟರ್. ಹಾಗಾಗಿ ಇವತ್ತಿನ ಧ್ಯಾನ ಎಲ್ಲರಿಗೂ ಸಕ್ಸಸ್ ಆಗಿದೆ ಅಂತ ತಿಳ್ಕೊಳ್ತೀನಿ ಮಾಸ್ಟರ್. ಥ್ಯಾಂಕ್ ಯು. ಈಗ ನಿಮ್ಮ ಅಭಿಪ್ರಾಯಗಳನ್ನು ಒಂದೆರಡು ಹಂಚ್ಕೊಳ್ಬೋದಾ ಮಾಸ್ಟರ್ಸ್? ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಮಾಸ್ಟರ್ಸ್. ಕಮಲಮ್ಮ ಮಾಸ್ಟರ್. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಾಯ್ತು ನೀವು ಹೇಳಿದಾಗೆ. ದಿನ ನನಗೆ ತುಂಬಾ ಕೈಕಾಲಗಳೆಲ್ಲ ಆ ಕಡೆ ಈ ಕಡೆ ಕಾಲ್ ಮಾಡ್ತಾನೆ ಇರ್ತೀನಿ. ಇವತ್ತೇನು ಮಾಡ್ಲಿಲ್ಲ, ಒಂಥರ ಆರಾಮಾಗಿ ಚೆನ್ನಾಗಿ ಆಯ್ತು ಮೇಡಮ್. ಹೌದು ಮೇಡಮ್, ನೋಡಿದೆ ತುಂಬಾ ಚೆನ್ನಾಗಿ ಕೂತಿದ್ರಿ ಮಾಸ್ಟರ್. ಫೋನ್ ಬೇರೆ ಬಂತು ಮಧ್ಯ, ಅದನ್ನ ಅಟೆಂಡ್ ಮಾಡ್ಲಿಲ್ಲ ನಾನು. ಯಾವ್ದೋ ಬೇರೆ ಕಾಲ ಯಾವ್ದೋ ನಾನೇನೋ ಮಗ ಮಾಡಿದ್ನೇನೋ ಅಂತ ಭಯ ಆಯ್ತು ಒಂಥರ. ಯಾಕೆಂದ್ರೆ ಹೊರಗಡೆ ಹೋಗಿರ್ತಾರೆ, ಏನೋ ಕೆಲ್ಸ ಇರುತ್ತಲ್ಲ ಮಾಡಿದ್ನೇನೋ ಅಂತ. 10-15 ನಿಮಿಷ ಇದೆ ನೋಡೋಣ ಅಂತ ಸುಮ್ನೆ ಕೂತೆ. ಆಮೇಲೆ ನೋಡಿದ್ರೆ ಯಾವ್ದು ಬೇರೆ ಕಾಲ್. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಚೆನ್ನಾಗಿ ಕೂತಿದ್ರಿ ಅಮ್ಮ. ನೀವೆಲ್ಲೂ ಒಂದು ಚೂರು ಅಲಗಾಡಿದಿರ ಕೂತಿದ್ರಿ. ತುಂಬಾ ಧನ್ಯವಾದಗಳು ಅಮ್ಮ. ಧನ್ಯವಾದಗಳು ಮೇಡಮ್ ನಿಮ್ಗೂ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಂಜುಳಾ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಇವತ್ತು ಗುರು ಪೌರ್ಣಿಮೆ. ಕೇಳಿಸ್ತಿದ್ಯಾ ಮೇಡಮ್? ಹಾ ಮೇಡಮ್, ಕೇಳಿಸ್ತಿದೆ. ಹೇಳಿ ಮೇಡಮ್. ಇವತ್ತು ಗುರು ಪೌರ್ಣಿಮೆ ಆದ್ರಿಂದ ನಾನು 2 ಲೈನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಭಯದಿಂದ ನಿರ್ಭಯ ಕಡೆಗೆ ಕರೆದುಕೊಂಡು ಹೋಗುವ ಅದ್ಭುತ ಶಕ್ತಿ ಗುರು. ಅಂತಹ ಗುರು ಪರಂಪರೆಗೆ ಇವತ್ತು ಗುರು ಪೂರ್ಣಿಮೆಯ ನನ್ನ ಕಡೆಯಿಂದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೂ ಇಲ್ಲಿರೋ ಎಲ್ಲಾ ಮಾಸ್ಟರ್ಸ್ಗಳಿಗೂ, ಬ್ರಹ್ಮಾಂಡದಲ್ಲಿರೋ ಎಲ್ಲಾ ಗುರುಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದೀವಿ ಮೇಡಮ್. ಮಾಸ್ಟರ್ಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಗೀತಾ ಮ್ಯಾಮ್. ಮತ್ತೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಇವತ್ತಿನ ಧ್ಯಾನ ಅಂತೂ ತುಂಬಾ ಚೆನ್ನಾಗಾಯ್ತು. ಲಾಸ್ಟ್ ಮೂಮೆಂಟ್ಗೆ ನಾನು ಜಾಯ್ನ್ ಆಗಿದೆ, 5 ನಿಮಿಷಗಳ ಕಾಲ ಅಷ್ಟೇ ಇದ್ರಲ್ಲಿ ಜಾಯ್ನ್ ಆಗಿದ್ದು ನಾನು. ಆದ್ರೆ ನೈಟು ಸಹ ಚೆನ್ನಾಗೇ ಆಯ್ತು, ಯಾಕೆಂದ್ರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ, ಗುರು ಪೂರ್ಣಿಮೆ ವಿಶೇಷತೆ ಇರೋದ್ರಿಂದ ಎಲ್ಲ ಗುರು ವೃಂದವರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಅದೇ ರೀತಿ ಮಾಸ್ಟರ್ಸ್, ಇವತ್ತು ಮಧ್ಯಾಹ್ನ ವೇದಿಕೆಯಲ್ಲಿ ರಾಮಕೃಷ್ಣ ಪರಮಹಂಸರವರು ಕಡೆಯಿಂದ ನೇರವಾಗಿ ಆಟೋ ರೈಟಿಂಗ್ ತೆಗೆದುಕೊಂಡು ಬರಿತಾ ಇರುವಂತಹ ನಮ್ಮ ಭಾಗ್ಯಶ್ರೀ ಮೇಡಮ್ ಬೆಳಗಾವಿಯವರು ಹಲವಾರು ವಿಷಯಗಳನ್ನ ನಮ್ಮ ವೇದಿಕೆಯಲ್ಲಿ ಬಂದು ಆಗಮಿಸಿ ಅತಿ ಹೆಚ್ಚು ಜ್ಞಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಸಹ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ರಾಮಕೃಷ್ಣ ಪರಮಹಂಸರಂದ್ರೆ ಅವರೊಬ್ಬ ಗುರುಗಳೇ. ಅವ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅವರ ಆಟೋ ರೈಟಿಂಗ್ ಇಂದ ಬರ್ದಿರಂತ 2 ಪುಸ್ತಕಗಳು ಬರೆದಿದ್ದಾರೆ ಮೇಡಮ್ ಅವರು. ನನ್ನ ಅಂತರಂಗದ ತರಂಗಗಳು ಅಂತೇಳಿ ಒಂದು ಪುಸ್ತಕ, ಈಗ ನನ್ನೊಳಗಿದ್ದ ನನ್ನಿ ರಾಮಕೃಷ್ಣರ ಅಂತೇಳಿ 2ನೇ ಪುಸ್ತಕ. ಹಾಗಾಗಿ ಆ ಪುಸ್ತಕದ ಬಗ್ಗೆ ಮಾಹಿತಿ, ಅವ್ರು ಯಾವ ರೀತಿ ಕನೆಕ್ಟ್ ಆದ್ರು, ರಾಮಕೃಷ್ಣ ಪರಮಹಂಸರು ಯಾವ ರೀತಿ ಅವ್ರ ಆಟೋ ರೈಟಿಂಗ್ ಮೂಲಕ ಆ ಪುಸ್ತಕವನ್ನು ಬರೆಸಿದ್ರು ಅಂತೇಳಿ ಅತಿ ಹೆಚ್ಚು ಜ್ಞಾನವನ್ನು ಇವತ್ತು ಮಧ್ಯಾಹ್ನ ವೇದಿಕೆಯಲ್ಲಿ ನಾವು ಪಡ್ಕೋಬಹುದು. ಹಾಗಾಗಿ ಎಲ್ಲರೂ ಭಾಗವಹಿಸೋಣ, ಕಾರ್ಯಕ್ರಮವನ್ನು ಉತ್ತಮಗೊಳಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭಾರತಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಎಲ್ಲ. ಥ್ಯಾಂಕ್ ಯು. ಬೇರೆ ಯಾರು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಯಾರಾದ್ರೂ ಏನಾರು ಹೇಳೋ ಹಾಗಿದ್ರೆ? ಜಾಸ್ತಿ ಎಲ್ಲರೂ ಧ್ಯಾನದಲ್ಲಿದ್ರೆ ಧ್ಯಾನಕ್ಕೆ ಕಂಟಿನ್ಯೂ ಮಾಡ. ಇವತ್ತು ಹುಣ್ಣಿಮೆ ಎಲ್ಲ ವಿಶೇಷತೆ ಇರೋದ್ರಿಂದ ಮುಂದುವರಿಸೋರು ಮುಂದುವರಿಸ್ಬಿಡ್ಲಿ ಎಲ್ಲರೂ. ಓಕೆ ಮೇಡಮ್. ಅಶ್ವಿನಿ ಮೇಡಮ್. ಮಾಡಿದೀನಿ ಮೇಡಮ್, ಅನ್ಮ್ಯೂಟ್ ಮಾಡಿದ್ಮೇಲೆ ಅನ್ಮ್ಯೂಟ್ ಆಗಿದೆ ಮ್ಯಾಮ್. ಜಸ್ಟ್ ಈಗ ಬಂದೆ. ನಮಸ್ತೆ ಮೇಡಮ್, ನಮಸ್ತೆ ಮಾಸ್ಟರ್ಸ್. ಏನ್ ನಡೀತಿದೆ ಅಂತ ಗೊತ್ತಿಲ್ಲ, ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಏನೋ ಗೀತಾ ಮೇಡಮ್ ಹೇಳ್ತಾ ಇದ್ರು. ಇವತ್ತು ಕ್ಲಾಸ್ ಇದೆ ಮೇಡಮ್, ಮಧ್ಯಾಹ್ನ 3 ಗಂಟೆಗೆ. ಆ ಕ್ಲಾಸ್ಗೆಲ್ಲ ಅಟೆಂಡ್ ಆಗಿ ಅಂತ ಹೇಳ್ತಾ ಇದೀವಿ. ಜ್ಞಾನಗಳನ್ನು ತಿಳ್ಕೊಳ್ಳೋ ಅಂತ ಗುರುಗಳಿಂದ ನಾವು ತಿಳ್ಕೊಂಡ್ರೆ, ನಾವು ಓದೋದಕ್ಕಿನ್ನ ಅವ್ರು ಓದಿರೋದನ್ನ ನಮ್ಗೆ ಹೇಳಿದಾಗ ಇನ್ನೂ ಚೆನ್ನಾಗಿ ಮನನ ಆಗತ್ತೆ ಮೇಡಮ್. ಒಂದೊಂದ್ ಬುಕ್ ಪೂರಾ ಓದೋದಕ್ಕಿನ್ನ ಒಂದು ಕತೆ ರೂಪದಲ್ಲಿ ಮಾಸ್ಟರ್ಸ್ ಹೇಳೋದನ್ನ ಕೇಳಿ ಅಂತ ಹೇಳಕ್ಕೆ ಬಂದಿದ್ದಾರೆ ಅಷ್ಟೇ ಮೇಡಮ್. ಸೂಪರ್ ಮೇಡಮ್. ಆಯ್ತಾ ಮೇಡಮ್, ನಾನು ಬರ್ತೀನಿ ಮಧ್ಯಾಹ್ನ ಕ್ಲಾಸ್ಗೆ. ಬನ್ನಿ ಬನ್ನಿ. ಓಕೆ ಮೇಡಮ್. ಇಲ್ಲಿ ವೆಂಕಟರಾಮ್ ಸರ್ ನಮ್ಮ ಗುರೂಜಿ ಕಾಣಿಸ್ತಾ ಇಲ್ಲ. ಇಲ್ಲ, ಇವತ್ತು ಅವರು ಬೇರೆ ಕೆಲ್ಸದ ಪ್ರಯುಕ್ತ ಆಚೆ ಹೋಗಿದ್ದಾರೆ ಮೇಡಮ್. ಅವರ ಸ್ಥಾನನ ತಾವು ಭಾರತಿ ಮೇಡಮ್ ಅಲಂಕಾರ ಮಾಡಿದ್ದಾರೆ. ಇಲ್ಲ ಮೇಡಮ್, ಪತ್ರಿಜಿ ಅವ್ರು ಮಾಡಿದ್ದಾರೆ ಮೇಡಮ್, ನಾವಲ್ಲ. ನಮ್ಮದೇನೂ ಇಲ್ಲ ಮೇಡಮ್. ಪತ್ರಿಜಿ ಏನ್ ಹೇಳ್ತಾರೋ ಅದನ್ನ ಮಾಡ್ತಾ ಹೋಗಿದ್ದೀನಿ ಅಷ್ಟೇ ಮೇಡಮ್. ನಿಜ, ಬಟ್ ಆದ್ರೆ ಇರ್ಲಿ, ಒಂದ್ ಫನ್ನಿ ಅನ್ನೋದಿರ್ಲಿ ಅಲ್ವಾ ಸೈಡ್ ಅಲ್ಲಿ. ಓಕೆ. ಇಲ್ಲ, ಫನ್ನಿನೂ ಅಲ್ಲ, ಫನ್ನಿನೂ ಆಗ್ಬೋದು, ನಿಜನೂ ಆಗುತ್ತೆ. ಮೇಡಮ್ ಸುಗುಣಮ್ಮ ಮೇಡಮ್ ಧ್ಯಾನದಲ್ಲಿ ಇದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡೋದ್ ಬೇಡ. ಮೇಡಮ್, ಅವರು ನೋಡಿ ಮೇಡಮ್, ರಾಯರ್ ಅವ್ರು ನಮ್ಗೆ ಎಷ್ಟು ಚೆನ್ನಾಗಿ ಅವರು ಇವತ್ತು ಬಲಗಡೆ ಹಾರ ಕೊಟ್ಟಿದ್ದಾರೆ ಅಂದ್ರೆ ಧ್ಯಾನ ಮಾಡ್ತಿದ್ದಾಗ್ಲೇ ಬಂದಿದೆ ಮೇಡಮ್. ಎಸ್ ಮೇಡಮ್. ಹನುಮಂತರಾಜು ಸರ್ ಈಗ ವಿಡಿಯೋ ಆನ್ ಮಾಡ್ಕೊಂಡ್ರು. ಮಂಜುಳಾ ಮೇಡಮ್ ನಗೆ ಬೀರ್ತಾ ಸ್ಮೈಲ್ ಅಲ್ಲೇ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಇನ್ನ ನಾಗರತ್ನಮ್ಮ ಮೇಡಮ್ ನೋಡೋಣ ಅಂದ್ರೆ ವಿಡಿಯೋ ಆಫ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಸಣ್ಣಗೌಡ್ರು ದೊಡ್ಡಗೌಡ್ರಾಗಿದ್ದಾರೆ. ಉಮಾದೇವಿ ಮೇಡಮ್, ಬೆಳಿಗ್ಗೆ ನೀವು ಮಾತಾಡಕ್ ಬಂದ್ರೆ ನೆಟ್ವರ್ಕ್ ಇಶ್ಯೂ ಇತ್ತು. ಸಾರಿ ಮೇಡಮ್, ಬೇಜಾರ್ ಮಾಡ್ಕೊಂಬೇಡಿ. ಹಾಗೆ ಗೀತಾ ಸ್ಮೈಲ್ ಧ್ಯಾನದಲ್ಲೇ ಇರ್ತಾರೆ ಮೇಡಮ್. ಗೀತಾ ಮೇಡಮ್ ಸ್ಮೈಲ್ ನೋಡಿ ನಾನು ಅದನ್ನೇ ಕಾಪಿ ಮಾಡ್ಬಿಟ್ಟಿದ್ದೀನಿ. ಎಲ್ಲಾರು ಅದನ್ನೇ ಮಾಡೋಣ ಮೇಡಮ್.
ಸಾರಿ ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಈ ತರ ಸಡನ್ ಆಗಿ ಬಂದೆ ಏನೋ ಒಂದು ನಗಿಸ್ಬೇಕು ಅಂತ ನಾನು ಹೇಳ್ಬೇಕು ಅಂದ್ರೆ ಸ್ವಲ್ಪ ಆಕ್ಟಿಂಗ್ ಇದ್ರಲ್ಲೆಲ್ಲ ಸ್ಪಿರಿಚುವಲ್ ಜೊತೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಲಿ ಇರ್ಬೇಕಲ್ವಾ, ಊಟಕ್ಕೆ ಬೇಕು ಉಪ್ಪಿನಕಾಯಿ. ಉಪ್ಪಿನಕಾಯಿ, ಜೊತೆಲಿ ಧ್ಯಾನ ಬೇಕು ಅಂತ. ಮೇಡಮ್ ಬಂದ್ರು, ನಾಗರತ್ನಮ್ಮ ಮೇಡಮ್. ಹನುಮಂತರಾಜು ಸರ್ಗೆ ಅವಕಾಶ ಕೊಡಿ. ಅವರು ಇದನ್ನ ಆನ್ ಮಾಡ್ಕೊಂಡಿದ್ದಾರೆ, ಮ್ಯೂಟ್ ಅಲ್ಲಿ ಇದ್ದಾರೆ. ಮಾಡಿದ್ದಾರೆ. ಎಸ್ ಸರ್. ಮಾತಾಡಿ ಸರ್. ಎಲ್ಲ ಧ್ಯಾನ ಗುರುಗಳಿಗೆ ನನ್ನ ಪ್ರಣಾಮಗಳು. ಹಾಗೆ ರಂಗನಾಥ್ ಸರ್ ಅವರಿಗೂ ಹಾಗೆ ಬದ್ರಿಜಿ ಅವರಿಗೆ ನನ್ನ ತಪ್ಪುಗಳನ್ನ ಕ್ಷಮಿಸಿ, ಇಲ್ಲಿವರೆಗೂ ಆಗಿರುವಂಥ ತಪ್ಪುಗಳನ್ನ ಕ್ಷಮಿಸಿ ನನಗೆ ಮುನ್ನಡೆಯಲು, ಮುಂದೆ ಆಶೀರ್ವದಿಸಲು, ಮುಂದೆ ನಾನು ಉನ್ನತವಾಗಿ ಬೆಳೆಯಲು ನನಗೆ ಆಶೀರ್ವಾದವನ್ನು ಕೊಡಲೆಂದು ಅವರ ಪಾದ ಕಮಲಗಳಿಗೆ ನನ್ನ ಪ್ರಣಾಮಗಳು. ಥ್ಯಾಂಕ್ ಯು ಸರ್. ಧನ್ಯವಾದ ಅಕ್ಕ. ಹೊಸ ಮಾಸ್ಟರ ಮೇಡಮ್, ಇವ್ರು ಗೊತ್ತಾಗ್ಲಿಲ್ಲ. ಎಸ್ ಮ್ಯಾಮ್, ಹೊಸ ಮಾಸ್ಟರ್ ಸರ್. ಹೌದು. 9 ತನಕ ಇರ್ತಾರೆ. ತುಂಬಾ ಅತ್ಯುತ್ತಮವಾದ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅವರು ಸರ್. ಈಗ ಇವತ್ತಿಗೆ 10 days ಆಗಿದೆ ಅನ್ಸುತ್ತೆ ಸರ್ ವೇದಿಕೆಗೆ ಬಂದ್ಬಿಟ್ಟು. ಈಗ ನೆನೆ ಚಕ್ರದ ಬಗ್ಗೆ ಹೇಳಿದಾಗ ಅವ್ರಿಗೆ ಆಜ್ಞಾ ಚಕ್ರದಲ್ಲಿ ಅತ್ಯುತ್ತಮವಾದ ಅವ್ರಿಗೆ ರಿಸಲ್ಟ್ ಸಿಗ್ತಾ ಇದೆ ಅವ್ರಿಗೆ. ಹೌದಕ್ಕ. ರೇವತಿ ಮೇಡಮ್ ಬೆಳಗ್ಗೆ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ರು ಹನುಮಂತರಾಜು ಸರ್ ಅಂತ. ಬಹುಶಃ ಇವರೇ ಅನ್ಕೊಂತೀನಿ. ಅವರೇ ಮೇಡಮ್, ಅವರೇ. ಥ್ಯಾಂಕ್ ಯು ಸರ್. ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ಮಾತುಗಳಲ್ಲೇ ನಮ್ಗೆ ಅರ್ಥ ಆಯ್ತು ಡೆಡಿಕೇಶನ್ ಮಾಸ್ಟರ್ ಅಂತ. ಓಕೆ ಮೇಡಮ್, ಈಗಾಗಲೇ ಗೀತಾ ಮೇಡಮ್ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ 18 ಮಾಸ್ಟರ್ ಇದ್ದಾರೆ. ರಾತ್ರಿ 9 ಗಂಟೆಯಿಂದ ಸುಮಾರು 1 ಗಂಟೆ ರಾತ್ರಿವರೆಗೂ ನಡೆಯುವಂತಹ ಧ್ಯಾನಾಚರಣೆ ಮತ್ತು ಯಾವುದು ನಮ್ಮ ಗುರುಪೌರ್ಣಿಮಾ ಆಚರಣೆ ನಿರಂತರವಾಗಿ ಧ್ಯಾನದ ಜೊತೆಲಿ ಆಚರಣೆಗಳು ನಡೆಯುತ್ತೆ. ಅದರಲ್ಲಿ ತಮಗೆಲ್ಲರಿಗೂ ಯಾರಿಗೆಲ್ಲ ಗುರು ಬಗ್ಗೆ ಒಂದು ಹಾಡು ಹೇಳ್ಬೇಕು, ಅದ್ರ ಬಗ್ಗೆ ಕತೆ ಹೇಳ್ಬೇಕು, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ಹೇಳುವಂತಹ ಅವಕಾಶ ಇರುತ್ತೆ. ಜೊತೆಲಿ ಸುಮಾರು ಮಾಸ್ಟರ್ಸ್ಗೆ ಎಲ್ರಿಗೂ ಅವಕಾಶ ಇರುತ್ತೆ. ಏನು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಬ್ಬೊಬ್ರು ಗುರು ಇರ್ತಾರೆ. ಅವರಿಂದ ಸಾಕಷ್ಟು ಅನುಭವಗಳನ್ನ ಪಡೆದಿರ್ತೀವಿ. ಅದನ್ನ ಒಂದು 2 ನಿಮಿಷದೊಳಗಡೆ ಶೇರ್ ಮಾಡ್ಕೊಳ್ಳುವಂತ ಅವಕಾಶ ಇದೆ. ಒಂದು ಒಳ್ಳೆಯ ಅದ್ಭುತ ವೇದಿಕೆ ಇದೆ. ಮಾಸ್ಟರ್ಸ್ ಎಲ್ಲರೂ ಭಾಗವಹಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಮಾತಾಡಿ ನಾಗರತ್ನಮ್ಮ ಮೇಡಮ್. ನಮಸ್ತೆ ಮೇಡಮ್. ಅಪರೂಪ ದರ್ಶನ. ಗುರು ಪೂರ್ಣಿಮೆ ದಿನ ನೀವು ಒಬ್ರು ಗುರುಗಳಾಗ್ಬಿಟ್ಟಿದ್ದೀರಾ ನಮ್ಗೆ. ಅದಕ್ಕೆ ಎಲ್ಲ ಗುರುಗಳೇ ಮೇಡಮ್. ನಮಸ್ತೆ ಮೇಡಮ್, ತುಂಬಾ ಧನ್ಯವಾದಗಳು. ಏನ್ ಹೇಳ್ಬೇಕಪ್ಪ ಅಂದ್ರೆ, ನಾವು ಬೇರೆ ಗುರುಗಳ ಹತ್ರ ಏನಾದ್ರು ನಾವು ಕಲ್ತಿದ್ರೆ ಅದ್ರ ಅನುಭವ ಕೂಡ ಹಂಚ್ಕೊಳಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಲ್ಲ, ಖುಷಿ ಆಯ್ತು ಮೇಡಮ್. ಹೌದು ಮೇಡಮ್. ಈಗ ಭಾರತಿ ಮೇಡಮ್ ನಾನು ಅವರಲ್ಲಿ ಕಂಡಿದ್ದು ವಿಧೇಯತೆ ಭಾವ. ನಾನು ಜಸ್ಟ್ ಕ್ಲಾಸ್ಗೆ ಬನ್ನಿ, ಲಿಂಕ್ ಶೇರ್ ಮಾಡಿ, ಜಸ್ಟ್ 21 ದಿನಗಳ ಕಾರ್ಯಕ್ರಮದಲ್ಲಿ ನಂಬರ್ 2 ಗ್ರೂಪ್ ನಲ್ಲಿ ಶೇರ್ ಮಾಡಿ ಅಂತ ಹೇಳಿದ್ದಷ್ಟೇನೆ. ಅವ್ರು ಅದಕ್ಕೇನೆ ಎಷ್ಟು ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಅಶ್ವಿನಿ ಮೇಡಮ್ ನೀವು ನನ್ನ ಗುರುಗಳು ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ನನಗೂ ಖುಷಿ ಆಗಿರೋ ಜೊತೆಗೆ ಮುಜುಗರನೂ ಆಯ್ತು, ಇದ್ಯಾ ಗುರುಪ್ಪ ನಾನು ಅಂತ. ಅಂದ್ರೆ ಅಷ್ಟು ಚಿಕ್ಕ ಇದ್ರಲ್ಲಿ ಅವರು ಖುಷಿ ಪಡ್ತಾರಲ್ಲ, ಅವ್ರ ಹೃದಯ ನಿಜಕ್ಕೂ ಮೃದು, ಒಂದು ಹೂವು ಅಂತಾನೆ ಹೇಳ್ಬೋದು. ಒಂದಕ್ಷರಂ ಕಲಿಸಿದಾತಂ ಗುರು ಅಂತ ಮೇಡಮ್. ಒಂದ್ ಹೆಜ್ಜೆ ನಾವು ಮುಂದಕ್ಕೆ ಇಡಕ್ ನೀವ್ ಹೇಳ್ಕೊಟ್ಟಿರ್ತೀರಲ್ಲ, ಅದು ನೀವು ಗುರುನೇ. ಒಬ್ಬರಿಗೆ ನನಗೆ ನೀ ಗುರು, ನಿನಗೆ ನಾ ಗುರು, ಆತರ ಎಲ್ರು ಗುರುಗಳೇನೆ ಇರ್ಲಿ. ಯಾಕೆಂದ್ರೆ ನಾವು ಕಲ್ತಿರೋದ್ನ ಇನ್ನೊಬ್ಬರಿಗೆ ಹೇಳ್ಕೊಟ್ಟಿರ್ತೀವಿ. ಅದನ್ನ ನಾವು ಕಲ್ಸ್ಕೊಟ್ರು ಅಂತ ನಾವು ನಮ್ ಭಾವನೆಯಲ್ಲಿ ಅನ್ಕೊಂಡ್ರೆ ಅದು ತಪ್ಪೇನಾಗಲ್ಲ ಅಲ್ವಾ ಮೇಡಮ್? ನಮಗಿಂತ ಒಂದ್ ಒಳ್ಳೆ ವಿದ್ಯೆ ಕಲ್ತಿರೋ ಒಂದ್ ಸಣ್ಣ ಮಗು ಹೇಳ್ಕೊಟ್ರು ಅದನ್ನ ತಿಳ್ಕೊಳ್ಳೋದ್ರೆ ನಮಗೆ ಒಂದು ಭಾಗ್ಯ ಇದೆ. ಅದು ನಮ್ಗೆ ಇದು ಭಾಗ್ಯವಯ್ಯ ಅಂತ ನಮಗಿದೆ ಒಂದ್ ಭಾಗ್ಯ. ನಮ್ಗೆ ನಿಜಲು ಇನ್ನೊಂದೇನಪ್ಪ ಹೇಳ್ಬೇಕು ಅಂದ್ರೆ, ಈ ವಯಸ್ಸಲ್ಲಿ ನಾವು ಗುರುಗಳನ್ನ ಪಡೆದಿದೀವಿ ಅಂತಂದ್ರೆ, ಅದು ರಂಗನಾಥ್ಜಿ ಆಗಿರ್ಬೋದು ಅಥವಾ ನೀವು ನಾಗರಾಜ್ ಗುರುಗಳು ಯಾರೇ ಆಗ್ಲಿ, ನಮ್ಗೆ ಗೊತ್ತಿಲ್ಲದ ವಿಷಯಗಳನ್ನ ಯಾರು ಹೇಳ್ಕೊಡ್ತಾರೆ ಅವರು ಕೂಡ ಒಬ್ರು ಗುರು ಇದ್ದಂಗೆನೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಈ ವಯಸ್ಸಲ್ಲಿ ನಾವ್ ಎಲ್ಲಿ ಯಾವ್ದೇ ಕ್ಲಾಸು ಯಾವ್ದಾದ್ರು ಒಂದ್ ಇದನ್ನೆಲ್ಲ ಹುಡಿಕೊಂಡು ಹೋಗೋ ಸ್ಟೇಜ್ ಅಲ್ಲಿ ನಾವ್ ಇರ್ಲಿಲ್ಲ. ಈಗ ನಮ್ ಮನೇಲೇ ಬಂದು ಗುರುಗಳು ನಮ್ಗೆ ಹೇಳ್ಕೊಡ್ತಾ ಇದಾರೆ ಅಂತ ಅಂದಂಗಾಗಿದೆ ನಮ್ಗೆ. ನಾವ್ ಇರೋ ಜಾಗದಲ್ಲೇ ಬಂದು ನಾವು ಕೂತಂಗೆ, ನಾವು ನಿಂತಂಗೆ ನಾವೇನ್ ಮಾಡ್ತಾ ನಮ್ಗೆಲ್ಲ ಒಂದು ವಿಷಯ ತಿಳಿಸ್ಕೊಡ್ತಾ ಇದ್ರಲ್ಲ, ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಧನ್ಯವಾದಗಳು. ರಂಗನಾಥ್ಜಿ ಅವ್ರಿಗೆ ಮತ್ತೆ ಪತ್ರಿಜಿ ಅವ್ರಿಗೆ ಎಷ್ಟೊಂದು ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ. ನಮ್ಮ ಜೀವನ ಪಾವನ ಆಯ್ತು ಅಂತ ಅನ್ಕೋತೀನಿ. ಯಾಕೆಂದ್ರೆ ಈ ಕೊನೆ ವಯಸ್ಸು ನಮ್ದು ಹತ್ತತ್ರ ಬಂದಿದೀವಲ್ವಾ. 75 ಮೆಟ್ಲಿತ್ತು ಅಂತಂದ್ರೆ 100 ಮೆಟ್ಲಲ್ಲಿ 75 ಹತ್ತು ಬಂದ್ಬಿಟ್ಟಿದ್ವಿ.
ಈಗ ನಮ್ಗೆ ಒಳ್ಳೆ ಜ್ಞಾನ ಎಲ್ಲಾನು ತಿಳಿಸ್ಕೊಟ್ಟು ಎಲ್ಲಾನು ಇವಾಗ ಅರಿವು ಬಂದಿದೆ ಅಲ್ವಾ, ನಾವು ಮುಂದಕ್ಕೆ ಒಳ್ಳೇದ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಇಂಥ ವಿಷಯ ತಿಳ್ಕೊಳಂತ ವೇದಿಕೆ ಎಲ್ಲಿ ಸಿಗುತ್ತೆ ಮೇಡಮ್ ನಮ್ಗೆ? ದುಡ್ಡು ಕಾಸು ಎಲ್ಲ ಖರ್ಚು ಮಾಡ್ಕೊಂಡೆಲ್ಲ ಬೇಕಾದಷ್ಟು ಕಳ್ದೆಲ್ಲ ಬಂದಿದೀವಿ ನಾವು. ಏನು ಇಲ್ಲದೆ ಇಂಥ ಜ್ಞಾನ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ಸುಕೃತನೇ ಇರ್ಬೋದು ಅಂತ ಅನ್ಕೋತೀನಿ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇನ್ನು 235 ವರ್ಷ ಏಜ್ ಇದೆ. ಯಾಕೆಂದ್ರೆ ಈ ಕ್ಲಾಸಲ್ಲಿ ಬಂದಾಗ ನಮ್ಗೆ 300 ವರ್ಷ ಬದುಕ್ಬೋದು. ಭೌತಿಕ ಅಮರತ್ವ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ಗುರುಜಿ. ಹಾಗಾಗಿ ಇನ್ನ 235 ವರ್ಷ ಬಾಕಿ ಇದೆ. ನನಗೆ ಮೇಡಮ್. ಹೌದು. ಸುಖವಾಗಿಟ್ರೆ ದೇವರು ಇರೋಣ ಮೇಡಮ್. ಖಂಡಿತವಾಗ್ಲು ಮೇಡಮ್. ಅಲ್ಲ ಮೇಡಮ್, ಸುಖವಾಗಿರ್ತೀವಿ. ಪಾಸಿಟಿವ್. ಅಲ್ಲ, ಎಲ್ಲದಕ್ಕಿಂತ ಈ ಮಾನಸಿಕ ಸುಖ ಸಿಗ್ತಾ ಇದೆಯಲ್ಲ ಮೇಡಮ್ ಇವಾಗ ನಮ್ಗೆ. ದೈಹಿಕ ಸುಖಕ್ಕಿಂತ ಮಾನಸಿಕ ಸುಖ ಇಂಪಾರ್ಟೆಂಟ್ ಆಗಿ ಸಿಗ್ತಾ ಇದೆ ನಮ್ಗೆ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಈಗ ಫಸ್ಟ್ ಉಮಾದೇವಿ ಮೇಡಮ್ ಕೊಟ್ಬಿಡಿ ಬೇಗ. ಅವರ ನಾಲಿಗೆ ತುದಿಲೇ ಇದೆ, ಅದೇನೋ ಮಾತಾಡ್ಬೇಕು ಅಂತ ಇದಾರೆ. ಕೊಟ್ಬಿಡಿ ಬೇಗ. ಸ್ಮೈಲ್ ನೋಡಕ್ಕೆ ಒಂದು ಚಂದ ಮೇಡಮ್. ಹೌದು. ಮೇಡಮ್, ಗುರು ಪೌರ್ಣಿಮೆ ಶುಭಾಶಯಗಳು ನಿಮಗೆ. ಫಸ್ಟ್ ನಿಮಗೆ ಸಾರಿ ಕೇಳಿದ್ರು ಮೇಡಮ್. ಸಾರಿ ಕೇಳೋ ಅವಶ್ಯಕತೆ ಏನಿಲ್ಲ ಮೇಡಮ್. ಅದು ನನ್ನಿಂದಾನೇ ಮಿಸ್ಟೇಕ್ ಆಗಿದ್ದು. ಪಾಪ ನೀವ್ಯಾಕೆ ನನಗೆ ಸಾರಿ ಕೇಳ್ತೀರಾ? ಬೆಳಿಗ್ಗೆ ಸಿಗ್ಲಿಲ್ಲ ಅಂದ್ರಲ್ಲ, ಅದು ನಾನೇ ಸರಿಯಾಗಿ ಮಾಡಕ್ ಆಗಿಲ್ಲ. ಪಾಪ ನೀವ್ ಸಾರಿ ಕೇಳಿದ್ರೆ ಬೇಜಾರಾಯ್ತು. ನಿಮ್ಗೆ ಗೊತ್ತಿಲ್ವೇ ಈ ಅಶ್ವಿನ್ ಕುಮಾರ್ ಆಗಾಗ ಫನ್ನಿಯಾಗಿ ಮಾತಾಡ್ತಾರೆ ಅಂತ? ಓಕೆ ಮೇಡಮ್, ಓಕೆ. ನೀವೇದಕ್ಕೆ ಬಂದ್ರೆ ಖುಷಿ ಒಂಥರ ನೋಡ್ರಿ. ಅದು ತಕ್ಷಣ ಆಟೋಮೆಟಿಕ್ ಬಾಯ್ ಬಂದ್ಬಿಡುತ್ತೆ ನೀವು ಬಂದ್ಬಿಟ್ರೆ. ಹಲೋ ಮೇಡಮ್, ಎಲ್ಲ ನಾನು ಇಲ್ದಿದ್ರೆ ಹೇಗೆ ಮತ್ತೆ ವೇದಿಕೆಯಲ್ಲಿ ನಾನು ಆಗಾಗ ಬಂದಿದ್ರೆ ಹೇಗೆ? ಅದೇ, ನೀವು ಕಲಾಕಾರ ಮೇಡಮ್. ನೀವು ಏನೋ ಲಕ್ಕಿ ಅಶ್ವಿನಿ ಚಾರ್ಮ್ ಮೇಡಮ್ ಕಲಾಕಾರ. ಅಂದ್ಬಿಟ್ಟಿದ್ದಾರೆ ಭಾರತಿ ಮೇಡಮ್ ನನ್ಗೆ. ಏನ್ ಮೇಡಮ್? ಮಹಾವತಾರ್ ಫೌಂಡೇಶನ್ ಲಕ್ಕಿ ಚಾರ್ಮ್. ಲಕ್ಕಿ ಚಾರ್ಮ್ ಲಕ್ಕಿ ಮೇಡಮ್. ಸ್ಟಾರೇ ನೀವು. ಹೌದು, ಅದೇ ನಿಜ, ಲಕ್ಕಿ ಸ್ಟಾರೇ. ರಾತ್ರಿ ನಿಮ್ ಕಡೆ ಹೀಗೆ ಖುಷಿ ಖುಷಿಯಾಗಿರಿ. ನಮ್ಗೆಲ್ಲ ಟೀಚರ್ ಆಗಿ ನಮಗೆ ತರ ಪ್ರೋತ್ಸಾಹ ಕೊಟ್ಕೊಂತ ಈ ತರನೇ ಫನ್ನಿಯಾಗಿ ಇರಿ ಮೇಡಮ್. ನಿಮ್ ನೋಡಕ್ಕೆ ಒಂದು ಖುಷಿ ಆಗುತ್ತೆ. ಅದಕ್ಕೆ ನನ್ನ ಹೊಗಳೋದಕ್ಕೆ ನಿಮ್ನ ಇದು ಸ್ಕಿಟ್ಗೆ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಹೊಗಳು ಬಟ್ಟಮ್ಮ ಅಂತ. ಓ, ಮಾಡ್ತೀವಿ. ಅದ್ರಾಗ ಏನ್ ತಪ್ಪಿದೆ ಹೇಳಿ ಮೇಡಮ್? ಅದ್ರಾಗ ಏನ್ ತಪ್ಪಿದೆ? ಮಾಡೋಣ ಅಂತ ಹೇಳಿ. ಆಯ್ತು ಮೇಡಮ್, ಹೇಳೋಣ. ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಗುರು ಪೌರ್ಣಿಮೆ ಶುಭಾಶಯಗಳು. ಭಾರತಿ ಮೇಡಮ್ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ಗುರು ಹುಣ್ಣಿಮೆ ಶುಭಾಶಯಗಳು ಮೇಡಮ್. ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಈಗ ಸ್ಮೈಲಿಂಗ್ ವುಮೆನ್ಗೆ ಮಂಜುಳಾ ಮೇಡಮ್ ಕೊಟ್ಬಿಡಿ ಬೇಗ. ಮೇಡಮ್ ನಮಸ್ಕಾರ. ಮೇಡಮ್, ನನ್ನ ಈ ಧ್ಯಾನಕ್ಕೆ ಪರಿಚಯ ಮಾಡಿದ್ದು ನಮ್ಮ ಅಕ್ಕಾರ. ಅವರು ಇದಾರೆ ಈ ಗ್ರೂಪ್ ಅಲ್ಲಿ, ವೀಣಾ HS ಅಂತ. ಹಂಗಾಗಿ ಮೇಡಮ್ ನಾನು ಈಗ ನೋಡ್ದೆ. ಹಂಗಾಗಿ ಅವ್ರುನು ಈ ಮಹಾವತಾರದ್ದು ಲಿಂಕ್ ಎಲ್ಲ ಅವರೇ ಜಾಯಿನ್ ಮಾಡೋದು. ಏನೇ ಇದ್ರು ಧ್ಯಾನದ್ ಯಾವ್ದೇ ಇದ್ರುನು ಎಲ್ಲ ಕರೀತಾರೆ, ಎಲ್ಲ ಬನ್ನಿ ಅಂತ. ಹಂಗಾಗಿ ಅವರು ಈ ಗ್ರೂಪ್ ಅಲ್ಲಿ ಇದಾರೆ. ಹಂಗಾಗಿ ಮೇಡಮ್ ಅವ್ರಿಗೂನು ಇವತ್ತು ನನ್ ಕಡೆಯಿಂದ ನಮಸ್ಕಾರಗಳು ಮೇಡಮ್. ಇವತ್ತು ಅವರು ಈ ಧ್ಯಾನದ್ದು ಇದಕ್ಕೆ ನನ್ ಪರಿಚಯ ಮಾಡಿರೋದಕ್ಕೆ ಅವರು ನನಗ್ ಗುರು ಇದ್ದಂಗೆ, ತಾಯಿ ಇದ್ದಂಗೆ. ಹಂಗಾಗಿ ಅವ್ರಿಗೂ ನನ್ ಕಡೆಯಿಂದ ಶುಭಾಶಯಗಳು ಮೇಡಮ್, ಗುರು ಪೌರ್ಣಿಮೆ. ಎಸ್ ಮೇಡಮ್, ವೀಣಾ HS ಮೇಡಮ್ ನಿಮ್ಮ ತಂಗಿಯವ್ರು ಹೇಳ್ತಾ ಇದ್ದಾರೆ. ಅವ್ರ ಕಡೆಯಿಂದ ನಾವೇ ನಿಮಗೆ ಶುಭಾಶಯ ಹೇಳ್ಬಿಡ್ತೀವಿ. ಅವ್ರು ಮೋಸ್ಟ್ಲಿ ತೆಂಗಿನ ಮರದ ಕೆಳಗಡೆ ಇದ್ದಾರೆ. ಗ್ರೂಪ್ ಇದ್ರಲ್ಲಿ ಕಾಣಿಸ್ತಾ ಇಲ್ಲ, ವೇದಿಕೆಯಲ್ಲಿ. ತೋಟದಲ್ಲಿ ಇದಾರೆ ಮೇಡಮ್. ಅವ್ರಿಗೆ ಕೊಟ್ಟಿದ್ದೀನಿ, ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಾವು ತೋಟದಲ್ಲಿದ್ದೀವಿ ಮೇಡಮ್. ನಮಸ್ತೆ ಮೇಡಮ್. ಮಾಡ್ತಾ ಇದೀವಿ. ವಾವ್, ಸೂಪರ್. ಒಳ್ಳೆ ಯೂನಿವರ್ಸ್ ಶಕ್ತಿ ಪಡ್ಕೊಳ್ತಾ ಇದ್ದಾರೆ ನೋಡಿ. ನಾನು ಪಿರಮಿಡ್ ಕೆಳಗಡೆ ಕೂತಿದ್ದೀನಿ. ತೋಟನೂ ಇಲ್ಲ, ಗಿಡನೂ ಇಲ್ಲ ಇಲ್ಲಿ. ನೋಡ್ತಾ ಇದೀನಿ ಮೇಡಮ್. ಎಲ್ಲ ಇದೆ ಮೇಡಮ್. ಪಿರಮಿಡ್ ಅಲ್ಲಿ ಏನಿಲ್ಲ ಮೇಡಮ್, ಎಲ್ಲ ಇದೆ. ಎಲ್ಲ ಇಲ್ಲೇ ಇದೆ ಅಂತ. ಹೌದು, ಕರೆಕ್ಟ್.
ಹೇಳಿ ಮೇಡಮ್, ವೀಣಾ ಮೇಡಮ್ ಏನ್ ಹೇಳ್ಬೇಕು ಅಂತ ಇದ್ದೀರಾ? ಅದೇ ಗುರು ಪೌರ್ಣಮಿದು ವಂದನೆಗಳು. ನಾವ್ ಅದೇ ನಿಮಗೂ ಸದಾ ಫೌಂಡೇಶನ್ ಇಂದ ಸುಮಾರು ಜನ ಕಳಿಸ್ತಾ ಇರ್ತೀನಿ. ಸುಮಾರು ಹ್ಮ್. ಜನ ಇದಕ್ ಬಂದಿದ್ದಾರೆ. ನೀವು ಕಳಿಸೋದು ಒಂದೊಂದ್ ಮೇಡಮ್ ಲಿಂಕ್ಗಳು ಒಂದೊಂದ್ಸರಿ ಹೋಗ್ತಾ ಇಲ್ಲ. ನಾನು ಅವ್ರ ನಂಬರ್ ಕಳಿಸ್ತೀನಿ, ಅವ್ರನ್ನ ಸೇರಿಸ್ತೀರಾ? ಹಾ ಮೇಡಮ್, ಕಳಿಸಿ ಮೇಡಮ್. ಒಂದಿಬ್ರದ್ದು ನೆನ್ನೆ ಕಳ್ಸಿದ್ದೆ, ಅವ್ರು ಬಂದಿಲ್ಲ ಯಾವ ಅಂದ್ರು. ಗ್ರೂಪ್ ಅಂತ ಹೇಳಿ ಮೇಡಮ್? ಇದಕ್ಕೆಲ್ಲದಕ್ಕೂ ಸೇರ್ಸಿ ಎಲ್ಲಾ ಗ್ರೂಪಿಗೂ ಬರ್ತಾರೆ ಅನ್ಸುತ್ತೆ ಅವ್ರು. ನೀವು ಎಷ್ಟು ಜನ ಸೇರಿಸ್ತೀರೋ ಅಷ್ಟ್ ಜನಕ್ಕೆ ಒಂದ್ ಲಿಂಕ್ ಕಳ್ಸ್ಕೊಡ್ತೀವಿ. ಅವ್ರ ಫೋನ್ ನಂಬರ್ ಕಳಿಸ್ಲಾ? ಜಸ್ಟ್ ನೀವು ಆ ಲಿಂಕ್ ನ ಕಳ್ಸ್ಕೊಟ್ರೆ ಸಾಕು, ಕ್ಲಿಕ್ ಮಾಡಿದ್ರೆ ಅವರೇ ಜಾಯ್ನ್ ಆಗ್ಬಿಡ್ತಾರೆ. ಫೋನ್ ನಂಬರ್ ಕಳಿಸ್ಬೇಕಾ ಸರ್ ಮೇಡಮ್? ಇಲ್ಲ ಇಲ್ಲ ಇಲ್ಲ, ಫೋನ್ ನಂಬರ್ ಏನ್ ಬೇಡ. ಗೀತಾ ಮೇಡಮ್ ಗೊತ್ತಲ್ಲ? ಹಾ ಇಲ್ಲ, ಅವ್ರಿಗಾದ್ರೂ ನೀವು ವಾಟ್ಸಪ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ ಸಾಕು. ಸರಿ ಮೇಡಮ್. ಅಷ್ಟ್ ಮಾಡಿದ್ರೆ ಸಾಕು, ನಿಮ್ಗೆ ಲಿಂಕ್ ಬರುತ್ತೆ, ಅದನ್ನ ಫಾರ್ವರ್ಡ್ ಮಾಡಿ ಎಲ್ರಿಗೂ. ಸರಿ. ಇವ್ರಿಗೆ ನಾವೇ ಕಳ್ಸಿದ್ದು. ಅದ್ ಹೆಂಗಿದೆ ಇದು ಆಯ್ತಾ ಗೊತ್ತಿಲ್ಲ. ಒಂದಿಬ್ರಿಗೆ ಆಗಿದೆ, ಒಂದಿಬ್ರಿಗೆ ಆಗ್ತಾ ಇಲ್ಲ ಅಂತ ಅಂದ್ರು. ಕಳಿಸಿ ಮೇಡಮ್. ಇಲ್ಲ ನಂಬರ್ ಇದ್ರೆ ಹೇಳಿ ಮೇಡಮ್, ಜಾಯಿನ್ ಮಾಡ್ತೀನಿ. ಸರಿ ಮೇಡಮ್. ನಮ್ ನಂಬರ್ Okay, ಹೇಳ್ಬೇಕಾ? ಇಲ್ಲ ಇಲ್ಲ, ವಾಟ್ಸಪ್ ಗೀತಾ ಅವ್ರ ನಂಬರ್ ಇದೆಯಲ್ವಾ? ಅವ್ರು ವಾಟ್ಸಪ್ ಕಳಿಸ್ತೀನಿ. ವಾಟ್ಸಪ್ ಮಾಡಿ, ಏನಾದ್ರೂ ಒಂದು ಹಾಯ್ ಅಂತ ಮಾಡಿ, ಗೀತಾ ಮೇಡಮ್ ಅಂತ ಮಾಡಿ, ಅದ್ರಲ್ಲಿ ಕಳ್ಸ್ಕೊಡ್ತಾರೆ. ಅವ್ರ ನಂಬರ್ ಕಳಿಸ್ಲಾ? ನನ್ ನಂಬರ್ ಕಳಿಸ್ಲಾ? ಫೋನ್ ನಂಬರ್ ಏನು ಬೇಡ, ಜಸ್ಟ್ ಒಂದು ವಾಟ್ಸಪ್ ಮಾಡಿ ಸಾಕು. ಓಕೆ ಮೇಡಮ್, ಥ್ಯಾಂಕ್ ಯು. ಸಮಯ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಸಮಯ ಆಗ್ತಾ ಇದೆ. ಹನುಮಂತರಾಜು ಅವರೇ ಮಾತಾಡ್ಬಿಡಿ. ಅವ್ರಿಗೊಂದ್ ಕೊಡಿ, ನಮ್ಮ ದೊಡ್ಡಗೌಡ್ರು ಒಂದ್ಸಲ ಮಾತಾಡ್ಬಿಡ್ಲಿ ವೇದಿಕೆಯಲ್ಲಿ, ಕೇಳಿಸ್ಕೊಂಡ್ಬಿಡುವ. ನಾನು ಈ ಫೌಂಡೇಶನ್ ಬಂದಿದ್ದು ನನಗೆ ಗೊತ್ತಿರ್ಲಿಲ್ಲ, ಯಾರು ನನಗೆ ಸಂಪರ್ಕ ಮಾಡಿ ಹೇಳಿಲ್ಲ. ನನಗೆ ನಂದು ಒಂದು ಗೋಮಾತೆ ಗ್ರೂಪ್ ಅಲ್ಲಿ ಇದ್ದೀನಿ ನಾನು. ಆ ಗೋಮಾತೆ ಇದ್ದಲ್ಲಿ ಎಲ್ಲವೂ ಬರುತ್ತೆ ಅನ್ನೋದು ಹಿರಿಯರು ಹೇಳ್ತಾ ಇದ್ರು. ಆ ಗ್ರೂಪ್ ಅಲ್ಲಿ ರಂಗನಾಥ್ ಸರ್ ಇದ್ದಾರೆ. ನನಗೆ ಗೊತ್ತಿಲ್ಲ, ಅದು ರಂಗನಾಥ್ ಸರ್ ಅಂತ ಹೆಸರು ಇದೆ ಅಷ್ಟೇನೆ. ಫೌಂಡೇಶನ್ ಹೆಸರು ಏನು ಇಲ್ಲ, ಅವ್ರ ಹೆಸರು ಇದೆ ಅಷ್ಟೇನೆ. ನಾನು ಆ ಹೆಸರಲ್ಲಿ ಅವರೇ ಹಾಕಿದ್ರು ಆ ಗ್ರೂಪ್ ಅಲ್ಲಿ. ಅದು ಕರ್ನಾಟಕ ಪ್ರಾಂತ್ಯದ ಗ್ರೂಪ್ ಇದೆ ಗೋಮಾತೆದು. ಹಂಗಾಗಿ ಗೋಮಾತೆ ಇದ್ದಲ್ಲಿ ಎಲ್ಲವೂ ಬರುತ್ತೆ ಅಂದಾಗ ನನಗೆ ಸಿಕ್ಕಂಥದ್ದು, ನಾನು ಶೂನ್ಯದಲ್ಲಿ, ಜೀರೋದಲ್ಲಿ, ಸೊನ್ನೆಯಲ್ಲಿ ಇರೋವಂಥದ್ದು ನನಗೆ ಗೋಮಾತೆ ಈ ಒಂದು ಧ್ಯಾನದ ಒಂದು ವೇದಿಕೆಯನ್ನು ನನಗೆ ಗೋಮಾತೆ ನನಗೆ ಕಲ್ಪಿಸ್ಕೊಟ್ಟೈತೆ. ಗೋಮಾತೆಗೂ ಮತ್ತೆ ರಂಗನಾಥ್ ಸರ್ಗೂ ನಾನು ಹೃದಯಪೂರ್ವಕವಾಗಿ ಪ್ರಣಾಮಗಳು. ಹಾಗೆ ಈಗ 17 ಜನ ಮತ್ತೆ ಇನ್ನು ಧ್ಯಾನ ಬಂಧುಗಳಿಗೆ ಮತ್ತೆ ಈಗ ಇರೋಂತ 17 ತಾಯಿ ಈಗ ಹೊರಗೆ ಹೋಗ್ಬೋದಾ ಅಂತ ತಮ್ಮಲ್ಲಿ ವಿನಂತಿ. ಅಂದ್ರೆ ಸರ್, ಕ್ಲಾಸ್ ಈಗ ಮುಗಿಸಿದೀರಾ? ಇದರಿಂದ ಲೆಫ್ಟ್ ಆಗ್ತೀನಿ ಅಂತ ಕೇಳ್ತಾ ಇದ್ದೀರಾ? ಹೌದಕ್ಕ? ಖಂಡಿತ. ಸರ್, ನಿಮ್ದು ಫೋನ್ ನಂಬರ್ ಚಾಟ್ ಬಾಕ್ಸ್ ಹಾಕ್ತೀರಾ? ಬೆಳಿಗ್ಗೆ ಕ್ಲಾಸ್ ಅಲ್ಲಿ ಜಾಯ್ನ್ ಆಗ್ತೀರಾ ನೀವು ಸರ್? ಹೌದು ಸರ್, ಹೌದು, ಹಾಕ್ತಾರೆ ಮೇಡಮ್. ಹೌದಾ? ನಿಮ್ ನಂಬರ್ ಚಾಟ್ ಬಾಕ್ಸ್ ಹಾಕಿ ಸರ್. ಓಕೆ ಮೇಡಮ್. ಸಣ್ಣಗೌಡ್ರು ಸರ್ ಮಾತಾಡಿ. ರಾತ್ರಿಗೂ ಬರ್ಬೇಕು ನೀವು, ಒಂದ್ ಡ್ರಾಮಾ ಮಾಡ್ಬೇಕು. ಎಸ್ ಮೇಡಮ್. ಸನ್ನೇಗೌಡ್ರು ಸರ್ ಬನ್ನಿ. ಮುಂದೆ ಬನ್ನಿ, ತೋಟ ಬಿಟ್ಟು ಫೌಂಡೇಶನ್ಗೆ ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋಕ್ ಬನ್ನಿ. ಮೊನ್ನೆ ಒಂದು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿದ್ದೆ ಮೇಡಮ್. ಹೇಳಿ ಮೇಡಮ್. ಅಲ್ಲಿ ಏನಾಯ್ತು ಅಂದ್ರೆ, ಸೆಲೆಬ್ರಿಟಿಗಳು ಬರೋದು ಸ್ವಲ್ಪ ತಡ ಆಯ್ತು. ಅವಾಗ ಏನಾಯ್ತು ಅಂದ್ರೆ, ಸ್ವಲ್ಪ ಸಮಯ ಇತ್ತಲ್ವಾ, ಯಾರಾದ್ರೂ ಬನ್ನಿ, ನಿಮ್ದೇನಾದ್ರೂ ಸಾಂಗ್ಸ್ ಇದ್ರೆ ಏನಾದ್ರು ಇದ್ರೆ ಪ್ರದರ್ಶನ ಮಾಡ್ಬೋದು ಅಂತ ಕೆಲವ್ರನ್ನ ಕರೆದ್ರು. ತುಂಬಾ ಮಾಸ್ಟರ್ಸ್ ಎಲ್ಲ ಜನ ಹೋಗಿ ಅಲ್ಲಿ ನಿಂತ್ಕೊಂಡ್ರು. ಬಟ್ ತುಂಬಾ ಜನ ಹೋಗಿರೋದ್ರಿಂದ ತಳ್ಳಿಬಿಟ್ರು, ಹೋಗ್ರಿ ನೀವು, ಇಲ್ಲೇ ಜಾಸ್ತಿ ಆಯ್ತು ಅಂತ. ಅಲ್ಲಿ ನಾನು ಅಬ್ಸರ್ವ್ ಮಾಡಿದೆ ನೋಡಿ. ಅವಾಗ ಜ್ಞಾಪನಕ್ಕೆ ಬಂತು, ನಮ್ಮ ಫೌಂಡೇಶನ್ ಅಲ್ಲಿ
ಎಲ್ಲ ಬನ್ನಿ, ಮುಂದೆ ಬನ್ನಿ, ಜ್ಞಾನ ಹಂಚಿ ಅಂತ ವಿಡಿಯೋ ಮಾಡಿ ರೆಕಾರ್ಡೆಡ್ ವಿಡಿಯೋ ಸಹ ಕೊಡ್ತಾರೆ. ಮತ್ತೆ ವಿಶೇಷ ಸಂಚಿಕೆಗೆ ಅವಕಾಶ ಎಷ್ಟೊಂದಿದೆ ಅಲ್ವಾ ಮೇಡಮ್? ಹೌದು ಮೇಡಮ್, ಪ್ರತಿ ಒಬ್ಬರನ್ನು ನಾವು ಅವ್ರು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಬನ್ನಿ ಬನ್ನಿ ಅಂತ ಕರಿತೀವಿ. ಆದ್ರೂ ಯಾಕೋ ನಾಚ್ಕೊಳ್ತಾರೆ. ಪರವಾಗಿಲ್ಲ, ಇನ್ನೆಕ್ಸ್ಟ್ ಮಾತಾಡ್ತಾರೆ ಅಂತ ಅನ್ಕೊಳ್ಳೋಣ ಮೇಡಮ್. ಸಣ್ಣೇಗೌಡ್ರು ಯಾಕೋ ಇನ್ನೂ ಬಂದಿಲ್ಲ ಮೇಡಮ್. ಪರವಾಗಿಲ್ಲ ಪರವಾಗಿಲ್ಲ. ಇನ್ನ ಮಾಸ್ಟರ್ ಒಬ್ರು ಯಾರು ಮಾತಾಡ್ತಾರ ನೋಡಿ. ಅಲ್ಲಿ ಪ್ರಿಯಾಂಕಾ ಫೌಂಡೇಶನ್ ಇಂದ ಶಶಿಕಲಾ ಮೇಡಮ್ ಕೂಡ ನಮಸ್ತೆ ಕರೀತಾ ಮೇಡಮ್. ಇರ್ತಾರೆ. ಹಾ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಸಾರಿ ಮೇಡಮ್, ಯಾರು ಮೀಟಿಂಗ್ ಮಾಡ್ತಾ ಇದ್ವಿ, ಕ್ಲಾಸ್ ಇತ್ತು, ಮೊಬೈಲ್ ಆನ್ ಇತ್ತು, ಬಟ್ ನಾನು ಇನ್ವಾಲ್ವ್ ಆಗಕ್ ಆಗ್ಲಿಲ್ಲ. ಹಾ ಹಾ, ಕ್ಷಮೆ ಇರ್ಲಿ. ಎಸ್, ಇರ್ಲಿ. ಖುಷಿ ಆಯ್ತು ಇವತ್ತು ಮೇಡಮ್ ಅವರು ತಗೊಂಡಿರ್ತಕ್ಕಂಥದ್ದು, ಮೆಡಿಟೇಷನ್ ಮಾಡಿಸಿರ್ತಕ್ಕಂಥ ರೀತಿ ನೋಡಿ. ಅಂತೂ ಹೊಸಬ್ರು ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. SNV ಮೇಡಮ್ ನಾವು ಯಾರು ಬರ್ತಾ ಇಲ್ಲಲ್ಲ, ಎಂತ ಮಾಡೋದು ಅಂತ ಹೇಳಿ ಬರ್ತಾ ಇದ್ದಾರೆ. ಓನ್ ಆಗಿ ರೆಸ್ಪಾನ್ಸ್ ತಗೊಳ್ತಾ ಇದಾರೆ. ರಂಗನಾಥ್ ಗುರುಜಿ ಬಹಳ ಖುಷಿ ಪಡ್ತಾ ಇದಾರೆ. ಅಂತೂ ಹೇಳಿದ್ದು ಸಾರ್ಥಕ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ವ್ಯವಸ್ಥೆ ಕೊಟ್ಟಿರ್ತಕ್ಕಂಥ ರಂಗನಾಥ್ ಗುರುಜಿಗೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓವರ್ ಟು ಅಶ್ವಿನಿ ಮೇಡಮ್. ಸೂಪರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಒಂದ್ ಲೈನ್ ಅಲ್ಲಿ ಬಿಡ್ತೀರಾ ಸರ್ ಬಂದು? ಹೇಳಿ ಮೇಡಮ್. ಒಂದ್ ಲೈನ್ ಅಲ್ಲಿ ಮಾತಾಡ್ಬಿಟ್ರೆ ಸಾಕು, ನಮ್ಮನ್ನ ಅಲರ್ಟ್ ಮಾಡಕ್ ಬಿಡ್ತಾರೆ ಗೌಡ್ರು. ಆ, ಆ, ಪ್ರಿಯಾಂಕಾ ಮ್ಯಾಮ್ ಮಂಜುನಾಥ್ ಮೇಡಮ್ ಮಾತಾಡಿ ಮೇಡಮ್. ಇವ್ರು ಹೊಸಬ್ರು ಮೇಡಮ್, ಅಶ್ವಿನಿ ಮೇಡಮ್ ಹೊಸಬ್ರು ಇವರು. ನಮಸ್ತೆ ಮಾತಾಜಿ. ನಮಸ್ತೆ ಗುರುಜಿ, ನಮಸ್ತೆ ಮಾತಾಜಿ. ಎಲ್ರಿಗೂ ಗುರುಪೂರ್ಣಿಮೆ ಶುಭಾಶಯಗಳು. ಈ ವೇದಿಕೆ ಅಡಿ ಇಷ್ಟೊಳ್ಳೆ ಅವಕಾಶ ಎಲ್ರು ಸಾಮೂಹಿಕವಾಗಿ ಧ್ಯಾನ ಮಾಡಿ ನೆಮ್ಮದಿನ ಪಡ್ಕೊಳಕ್ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪತ್ರುಜಿ ಗುರುಗಳಿಗೆ, ಸ್ವರ್ಣಮಾಲಾ ಮಾತಾ ಅವ್ರಿಗೆ, ರಂಗನಾಥ್ ಗುರುಜಿ ಅವ್ರಿಗೆ, ಹೇಳ್ಕೊಡ್ತಿರ್ತಕ್ಕಂಥ ನಿಮ್ಮೆಲ್ರಿಗೆ, ಅಶ್ವಿನಿ ಮೇಡಮ್ಗೆ, ಭಾರತಿ ಮೇಡಮ್ಗೆ, ವೆಂಕಟರಮಣ್ ಸರ್ಗೆ, ಎಲ್ರಿಗೂ ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮಾತೆಯರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಒಳ್ಳೆ ಅನುಭವ ಕೊಡ್ತಿದ್ದೀರಾ. ತುಂಬಾ ಆರಾಮ್ ಅನಿಸ್ತಿದೆ. ದಿನೇ ತುಂಬಾ ಚೆನ್ನಾಗ್ ಅನಿಸ್ತಿದೆ. ಇವತ್ತು ತುಂಬಾ ಹೊತ್ತು ಕೂರಕ್ ಆಗ್ಲಿಲ್ಲ. ಯಾರೋ ಇನ್ವಿಟೇಷನ್ ಕೊಡಕ್ ಬಂದ್ಬಿಟ್ಟು ಬಾಗ್ಲು ಬಿಡದ್ಬಿಟ್ರು. ಅರ್ಧ ಗಂಟೆ ಆಗಿತ್ತು. ಅಷ್ಟ್ರಲ್ಲಿ ಬಡಿತಾನೇ ಇದ್ರು. ಸರಿ ಇರಲ್ಲ ಅಂದ್ಬಿಟ್ಟು ಧ್ಯಾನದಿಂದ ಆಚೆ ಹೋದೆ. ಅದಕ್ಕೆ ಇಷ್ಟೊತ್ತು ಮಾತಾಡಿರ್ಲಿಲ್ಲ. ಬೇರೆಯವರೆಲ್ಲ ಅವರ ಅನುಭವನ ಹಂಚ್ಕೊಳ್ಳಿ ಅಂತ ಕೇಳಿಸ್ಕೊಂತಾ ಇದ್ದೆ. ಮಾತಾಜಿ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ಗುರುಪೂರ್ಣಿಮೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ನಿರಂತರವಾಗಿ ಹೇಳ್ಕೊತಿರಲ್ಲ, ಖುಷಿ ಆಗತ್ತೆ ಮೇಡಮ್. ಹೀಗೆ ನಿರಂತರವಾಗಿ ನಿಮ್ ಸೇವೆ ಸಾಗ್ಲಿ. ಹೆಚ್ಚೆಚ್ಚು ಶಕ್ತಿ ಭಗವಂತ ಕೊಡ್ಲಿ. ನಿಮ್ಮೆಲ್ರಿಗೂ ಆರೋಗ್ಯ, ಆಯಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕೋತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತಿದ್ದೀನಿ ನಿಮ್ಗೆ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಮುಗ್ಧವಾದ ಮಾತನ್ನು ಕೇಳಿ ಒಂದು ಮಗುವಿನ ಮನಸ್ಸಿರುವಂತಹ ಒಬ್ರು ಮುಗ್ಧರು ಮಾತಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು ಈ ಕ್ಷಣಕ್ಕೆ. ಥ್ಯಾಂಕ್ ಯು ಮೇಡಮ್. ಓಕೆ ಇವತ್ತು ಮೇಡಮ್. ಶಶಿಕಲಾ ಮೇಡಮ್ ಧ್ಯಾನದಲ್ಲೇ ಇದ್ದಾರೆ. ಅವ್ರು ಮಾತಾಡಿಲ್ಲ ಇವತ್ತು. ಪರವಾಗಿಲ್ಲ, ಅವ್ರ ಇನ್ನ ಧ್ಯಾನದಿಂದ ಎದ್ದಿಲ್ಲ ಮೇಡಮ್. ಇರ್ಲಿ, ರಾತ್ರಿ ಅವಕಾಶ ಇದೆಯಲ್ವಾ, ರಾತ್ರಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋಣ. ಓಕೆ ಮೇಡಮ್, ಕಾರ್ಯಕ್ರಮ ಸಂಪನ್ನ ಮಾಡಿ. ಓಕೆ ಮೇಡಮ್. ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ, ಇಷ್ಟೊತ್ತು ನನ್ಗೆ ಸಹಕರಿಸಿ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲಾ ಸಿಬ್ಬಂದಿಗಳಿಗೂ, ಮತ್ತು ಅವರು ನಮಗೆ ಬೇಕು ಅಂತ ಒಳ್ಳೊಳ್ಳೆ ಸಂಗೀತಗಳನ್ನು ಹಾಕಿ ನಮ್ಮನ್ನು ಧ್ಯಾನಕ್ಕೆ ಕೂಡಿಸ್ತಿರೋ ಆ ತಂಡದವರೆಗೂ ನಮ್ಮ ಕಡೆಯಿಂದ ಒಂದು ಸಣ್ಣ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಈಗ ಸಂಪನ್ನಗೊಳಿಸೋಣ. ಮತ್ತೆ 3 ಗಂಟೆಗೆ ಎಲ್ಲರೂ ಮತ್ತೆ ಹಾಜರಾಗೋಣ. ನಮ್ಮ 3 ಗಂಟೆ ವೇದಿಕೆಗೆ ಬನ್ನಿ, ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಶಶಿಕಲಾ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ನಿಮಗೂ ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಓಕೆ.